ನಮಸ್ತೆ ಕರ್ನಾಟಕ. 600 ಕೋಟಿ ಫೈನ್ ಹಾಕಿದೆ ಸೆಬಿ. ನೀವು ಏನಾದ್ರು ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರಾ, ದೆನ್ ನೀವು ಸಹ ತುಂಬಾ ಹುಷಾರಾಗಿರ್ಬೇಕು. ಸೊ ನಿಮ್ಮ ಮೇಲೂ ಸಹ ಸೆಬಿ ರೈಡ್ ಆಗ್ಬೋದು. ಸೊ ತುಂಬಾ ಜನ ಸೆಬಿನ ನೆಗ್ಲೆಕ್ಟ್ ಮಾಡ್ಕೊಂಡು ಲೈವ್ ಟ್ರೇಡ್ ಮಾಡೋದು, ಟಿಪ್ಸ್ ಕೊಡೋದು ಮಾಡ್ತಾ ಇದ್ದೀರಾ ಇನ್ಸ್ಟಿಟ್ಯೂಟ್ ಇಟ್ಕೊಂಡು. ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಇವಾಗಾದ್ರೂ ಎಚ್ಚೆತ್ಕೊಳ್ಳಿ, ಇಲ್ಲ ಅಂದ್ರೆ ಅವಧೂತ್ ಸಾತೆ ಟ್ರೇಡಿಂಗ್ ಅಕಾಡೆಮಿ ಮೇಲೆ 600 ಕೋಟಿ ಫೈನ್ ಹಾಕಿದ್ದಾರೆ. ಭಾರತದ ಅತಿ ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬೋದು ಇದು. ಎಸ್ಪೆಷಲಿ ಟ್ರೈನಿಂಗ್ ಅನ್ನೋ ಹೆಸರಲ್ಲಿ ಅತಿ ದೊಡ್ಡ ಸ್ಕ್ಯಾಮ್ ನಡೆಸಿದ್ದಾರೆ ಅವಧೂತ್ ಸಾತೆ ಅವರು. ಈ ಇಸ್ ನಾಟ್ ಸೆಬಿ ರಿಜಿಸ್ಟರ್ಡ್. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಅವಧೂತ್ ಸಾತೆ ಅಡ್ವರ್ಟೈಸ್ಮೆಂಟ್ ನೋಡದೆ ಇರೋರೇ ಯಾರೂ ಇಲ್ಲ. ಸೊ ನೀವು ಎಲ್ಲೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಓಪನ್ ಮಾಡೋರು ಫಸ್ಟ್ ಕಾಣಿಸೋದೆ ಅವಧೂತ್ ಸಾತೆ ಡ್ಯಾನ್ಸ್ ಮಾಡೋದು. ಒಂದು 12 ವರ್ಷದ ಹುಡುಗ ಪುಟ್ ತಗೊಂಡೆ 5 ಲಕ್ಷ ದುಡ್ಡು ಮಾಡಿದೆ ನೋಡಿ, ನಮ್ಮ ಭಾಗ್ಯಲಕ್ಷ್ಮಿಗಳು ಅಂತ ತೋರಿಸೋದು. ಮಹಾಲಕ್ಷ್ಮಿ ದುಡ್ಡು ಮಾಡಿದ್ರು, 1 ಕೋಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರಾಫಿಟ್ ಮಾಡಿದ್ದಾರೆ ಅಂತ ಒಂದು ಸುಳ್ಳು ಹೇಳೋದು. ಕಂಪ್ಲೀಟ್ ಒಂದು ಸುಳ್ಳಿನ ಕಂತೆಯನ್ನು ಕಟ್ಟಿರುವಂತ ಅವಧೂತ್ ಸಾತೆ ಪರ್ಸನಲ್ ಟ್ರೇಡಿಂಗ್ ಅಲ್ಲಿ 6 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. ಇದೊಂದು ಆಘಾತಕರ ಸುದ್ದಿ. ಸೊ ಸಾವಿರಾರು ಜನಕ್ಕೆ ಪಾಠ ಹೇಳ್ಕೊಡೋ ಮೇಷ್ಟ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫೇಲ್ ಆಗಿದ್ದಾರೆ. 600 ಕೋಟಿ ದಂಡ ಕಟ್ತಾ ಇದ್ದಾರೆ. ಏನಿದು ಸ್ಟೋರಿ, ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಜರ್ನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಇವಾಗ ರೀಸೆಂಟ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇರೋ ಟಾಪಿಕ್ ಅಂದ್ರೆ ಅವಧೂತ್ ಸಾತೆ ಅಕಾಡೆಮಿಗೆ 600 ಕೋಟಿವರೆಗೂ ಫೈನ್ ಹಾಕಿದ್ದಾರೆ ಅಂತ ನೀವು ಕೇಳ್ಪಟ್ಟಿದ್ರ. ಬಡ್ಡಿ ಸಮೇತ ವಸೂಲಿ ಮಾಡ್ತಾ ಇದ್ದಾರೆ. ಅವಧೂತ್ ಸಾತೆ ಅವರು ಇಷ್ಟು ವರ್ಷಗಳಿಂದ ಏನು ಮಾಡಿದ್ರಲ್ಲ ದುಡ್ಡು, ಪ್ರತಿ 1 ರೂಪಾಯಿನೂ ಸಹ ಸೆಬಿ ಅವರು ಕಿತ್ಕೊಳ್ತಾ ಇದ್ದಾರೆ. ಸೊ ಏನಕ್ಕಂದ್ರೆ ಅವ್ರು ಮಾಡಿರೋಂಥ ಇಲ್ಲೀಗಲ್ ಔಟ್ ಆಫ್ ದ ಬಾಕ್ಸ್ ಹೋಗಿ ಒಂದು ಟಿಪ್ಸ್ ಕೊಡೋದಾಗ್ಲಿ, ಸೊ ಲೈವ್ ಕಾಲ್ಸ್ ಕೊಡೋದಾಗ್ಲಿ, ಜೊತೆಗೆ ಫೇಕ್ ಕ್ಲೇಮ್ಸ್ ಮಾಡಿರೋದು. ಸೊ ಅವ್ರ ಸ್ಟೂಡೆಂಟ್ಸು ಇಷ್ಟು ಕೋಟಿ ಮಾಡಿದ್ರು, ಅಷ್ಟು ಲಕ್ಷ ಮಾಡಿದ್ರು. ಸೊ 12 ವರ್ಷದ ಹುಡುಗ ನೋಡಿ ಪುಟ್ ತಗೊಂಡು ದುಡ್ಡು ಮಾಡಿದ್ದಾನೆ, ಅದನ್ನು ಪ್ರೊಜೆಕ್ಟ್ ಮಾಡೋದಿದೆಯಲ್ಲ, ಸೊ ಅದು ಸೆಬಿಗೆ ಒಂದಿಷ್ಟು ಇಡಿಸ್ಲಿಲ್ಲ. ಸೆಬಿ ಅವರು ಇದನ್ನು ಕಂಪ್ಲೀಟ್ಲಿ ಸ್ಕ್ರೂಟಿನಿ ಮಾಡಿ ಸೊ ಆಳವಾಗಿ ಹೋಗಿ ಚೆಕ್ ಮಾಡಿದವಾಗ ಇವ್ರು ಏನು ಸಂಪಾದನೆ ಮಾಡಿದ್ರಲ್ಲ 600 ಕೋಟಿಯಷ್ಟು ದುಡ್ಡನ್ನು ಸಹ ಇವತ್ತು ವಸೂಲಿ ಮಾಡ್ತಾ ಇದ್ದಾರೆ. ಸೊ ಕಂಪನಿ ಹೆಸರು ನೀವು ನೋಡ್ಬೋದು, ಅವಧೂತ್ ಸಾತೆ ಟ್ರೇಡಿಂಗ್ ಅಕಾಡೆಮಿ. ಇವನ್ ನಾವು ಕನ್ನಡದಲ್ಲೂ ಸಹ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಇವ್ರ ಕೋರ್ಸ್ ಫೀಸು 88,000 ರೂಪಾಯಿ ಕೊಟ್ಟು ಎಷ್ಟೋ ಜನ ಅಟೆಂಡ್ ಮಾಡಿದ್ರ, ನಿಮ್ಮ ಒಂದು ಫೀಡ್ಬ್ಯಾಕ್ ಸಹ ತುಂಬಾ ಮುಖ್ಯ ಆಗುತ್ತೆ. ಸೊ ಇವ್ರದ್ದು ಮೇನ್ಲಿ ಅವಧೂತ್ ದಿನಕರ್ ಸಾತೆ ಅಂತ ನೀವು ನೋಡಿರ್ತಾರೆ, ಸ್ವಲ್ಪ ಏಜ್ ಆಗಿರುತ್ತೆ, ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡ್ಬೋದು. ಸೊ ಇವರು ಡ್ಯಾನ್ಸ್ ಮಾಡೋದೇನು, ಮಜಾ ಆಗಯ ಅಂತ ಅನ್ನೋದೇನು, ಸೊ ಜನ ಎಲ್ಲ ಕೈ ಎತ್ಬಿಟ್ಟು ಮಜಾ ಆಗಯ ಅಂತ ಹೇಳೋದು. ಸೊ ನೋಡಿದ್ರೆ ಮಜಾ ಆಗಯ ಅಂತ ಹೇಳೋರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ. ಸೊ ಇವ್ರ ಅಕಾಡೆಮಿಯಿಂದ, ಇವ್ರ ಕೋಚಿಂಗ್ ಇನ್ಸ್ಟಿಟ್ಯೂಟಿಂದ ಯಾರೂ ಸಹ ದುಡ್ಡು ಮಾಡಲಿಲ್ಲ. ಇವ್ರೇನು ಕ್ಲೇಮ್ ಮಾಡ್ತಾರಲ್ಲ, ನಮ್ಮ ಸ್ಟೂಡೆಂಟ್ಸ್ ಇಷ್ಟು ಕೋಟಿ ಮಾಡಿದ್ರು, ಅವಷ್ಟು ಕೋಟಿ ಮಾಡಿದ್ರು, ಆ್ಯಂಡ್ ಒಬ್ಬರು ಬ್ಯಾಂಕ್ ನಿಫ್ಟಿಯಲ್ಲಿ ಇಷ್ಟು ದುಡ್ಡು ಮಾಡಿದ್ದಾರೆ, ಆ್ಯಂಡ್ ಒಬ್ಬರು ಇಷ್ಟು ಅಮೌಂಟ್ಸ್ ವಾಟ್ ಎವರ್ ಎಕ್ಸೆಟ್ರಾ ಅಂತ ಹೇಳ್ತಾರಲ್ಲ, ಆ ಸ್ಟೂಡೆಂಟ್ಸ್ ಅಕೌಂಟನ್ನು ಹೋಗಿ ಚೆಕ್ ಮಾಡಿದ್ರೆ ಸೊ ಅವರು ದುಡ್ಡೇ ಮಾಡಿಲ್ಲ. ಅಂದರೆ ಸ್ವಲ್ಪ ಜನ ಮಿಸ್ಲೀಡಿಂಗ್ ಥರ ಒಂದು ರೀಲ್ಸನ್ನು ಮಾಡಿ ಹಾಕೋದು. ಸೊ ಅದೆಲ್ಲ ತುಂಬ ನಮ್ಮ ಕರ್ನಾಟಕದಲ್ಲೂ ಇವತ್ತು ಬೀದಿಗೆ ಇನ್ಸ್ಟಿಟ್ಯೂಟ್ಗಳು ಸ್ಟಾರ್ಟ್ ಆಗಿದೆ. ಸೊ ನಿಮಗೂ ಸಹ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು. ಸೊ ಇವ್ರ ಬಗ್ಗೆ ಸ್ಟಡಿ ಮಾಡಿ, ಸೊ ಹೆಂಗೆ ಇವ್ರು ಸಿಕ್ಕಾಕೊಂಡ್ರು, ಇವ್ರದ್ದು ಹಿಸ್ಟ್ರಿ ಏನು ಅಂತ ನೋಡ್ಕೊಂಡು ಹೋಗೋಣ. ಕಂಪ್ಲೀಟ್ ರಿಪೋರ್ಟು ನೋಡ್ಬೋದು ನೀವು. ಸೊ ಇದು ಆಲ್ಮೋಸ್ಟ್ 125 ಪೇಜ್ ಇದೆ. 125 ಪೇಜ್ ರಿಪೋರ್ಟ್ ಇವ್ರ ಬಗ್ಗೆ ಬರೆದಿದ್ದಾರೆ. ಸೊ ಇವ್ರಿಗೆ ಒಂದು ಕಾಷನ್ ಸಹ ಕೊಟ್ಟಿದ್ದಾರೆ 2024ರಲ್ಲಿ. ಡಿಸ್ಕ್ಲೋಜರ್ಸ್ ಬಗ್ಗೆ ಎಲ್ಲಾನು 2024ರಲ್ಲಿ ಒಂದು ಕಾಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಸೊ ಡಿಸ್ಪೈಟ್ ವಾರ್ನಿಂಗ್ ಕೊಟ್ಟರೂ ಸಹ ಅವಧೂತ್ ಸಾತೆ ಅವರು ಆ ವಾರ್ನಿಂಗ್ನ ಕಡೆಗಣಿಸಿದ್ದಾರೆ. ಫಸ್ಟ್ ನೋಡಿ, ಸೆಬಿ ಅವರು ವಾರ್ನಿಂಗ್ ಕೊಡ್ತಾರೆ, ಸೊ ಕೊಟ್ಟಿದ್ದಾರೆ. ಸೊ 2024 ಮಾರ್ಚಲ್ಲಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಮೇನ್ಲಿ ಇವ್ರ ಅಕಾಡೆಮಿಯಲ್ಲಿ ಏನಂದರೆ, ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂದರೆ ನೀವು ಸಾಲ ಮಾಡಿ ಆದರೂ ಫೀಸ್ ಕಟ್ಟಿ ಅಂತೆಲ್ಲ ಪ್ರಚೋದನೆ ಮಾಡಿದ್ದಾರೆ. ತುಂಬ ಜನಕ್ಕೆ ಸಾಲ ಮಾಡಿ ಕಟ್ಟಿ ಅಂತ ಹೇಳಿದ್ದಾರೆ. ನೀವು ಹೇಳ್ಬೋದು, ಸರ್ ನೀವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀರಾ ಕರ್ನಾಟಕದಲ್ಲಿ, ಇಷ್ಟು ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್, ನಿಮಗೇನು ಪ್ರಾಬ್ಲಮ್ ಆಗಲ್ವಾ, ನೀವೆಲ್ಲ ಪ್ರಾಪರಾಗಿ ನಡೆಸ್ತಾ ಇದ್ದೀರಾ? ಸೊ ಪ್ರತಿಯೊಂದು ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಫಸ್ಟ್ ಈ ಕೇಸ್ ಸ್ಟಡಿನ ತಿಳ್ಕೊಳ್ಳೋಣ, ಆಮೇಲೆ TD ಅಕಾಡೆಮಿ ಬಗ್ಗೆ ಮಾತಾಡೋಣ. ಸೊ ಐ ಆಮ್ ಸೆಬಿ ಆರ್ ಎ. ಸೊ ಈ ಒಂದು ನಾನು ಕೇಸ್ ಸ್ಟಡಿ ತೊಗೊಳ್ತಾ ಇರೋದು ಒಂದು ಎಜುಕೇಷ್ನಲ್ ಪರ್ಪಸ್. ಇದರಿಂದ ನಿಮ್ಗೆ ಸ್ವಲ್ಪ ನಾಲೆಜ್ ಗೇನ್ ಆಗಲಿ. ಸೊ ಈ ಥರ ತಪ್ಪು ನಾವು ಸಿಗಾಕೋಬಾರ್ದು. ಸೊ ನಾವು ಸೇಫ್ ಆಗಿರೋಣ, ನಾವೆಲ್ಲ ಕನ್ನಡಿಗರು. ಸೊ ಯಾರಿಗೆ ಒಂದು ಅಫೆಕ್ಟ್ ಆಗಬಾರ್ದಲ್ಲ. ಸೊ ಎಷ್ಟೋ ಕಷ್ಟಪಟ್ಟು ನಾವು ಪಾಠ ಮಾಡಿ ದುಡ್ದಿರ್ತೀವಿ ಎಕ್ಸೆಟ್ರಾ. ಸೊ ಆ ದುಡ್ಡೆಲ್ಲ ಕಂಪ್ಲೀಟ್ ದುಡ್ಡನ್ನ
ಬಂದು ವಾಪಸ್ ಕಿತ್ಕೊಂಡೋದ್ರೆ ಹೆಂಗಿರುತ್ತೆ ಲೈಫ್ ಯೋಚನೆ ಮಾಡಿ. ಸೊ ಅದರಿಂದ ತಪ್ಪುಗಳನ್ನು ಮಾಡಬೇಡಿ, ಏನೇನು ತಪ್ಪನ್ನು ತಿದ್ಕೋಬೇಕು ಅಂತೆಲ್ಲ ನಾನು ಹೇಳ್ತೀನಿ. ಫಸ್ಟ್ ಇವರು 2017 ಪ್ರೊಪ್ರೈಟರ್ಶಿಪ್ ಮುಖಾಂತರ ಕಂಪ್ನಿ ನಡೆಸ್ತಾ ಇರ್ತಾರೆ, ಅಂದರೆ ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಅದಾದಮೇಲೆ ಕಂಪ್ನಿ ರಿಜಿಸ್ಟರ್ ಮಾಡ್ತಾರೆ ಡ್ಯೂರಿಂಗ್ ಕರೋನಾ. ಕರೋನಾ ಟೈಮಲ್ಲೇ ಇವ್ರ ಕಂಪ್ನಿ ವಾಟ್ ಎವರ್ ಇವ್ರು ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ ಬೂಮ್ ಆಗಿದ್ದು. ಯಾವ ಲೆವೆಲ್ ಅಡ್ವರ್ಟೈಸ್ಮೆಂಟ್ ಅಂದರೆ ಒಳ್ಳೆ ಇಷ್ಟು ಬೆಸ್ಟ್ ಅಕಾಡೆಮಿ ಇಲ್ಲ ಅನ್ನೋ ಥರ. ಸೊ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋದಲ್ಲೂ ಪ್ರಮೋಷನ್ ಸ್ಟಾರ್ಟ್ ಮಾಡೋರು. ಅದೇನು ಟೆಂಪ್ಟಿಂಗ್ ಮಾಡೋದು, 12 ವರ್ಷದವರೆಗೆ 5 ಲಕ್ಷ ಮಾಡ್ದ ಪುಟ್ ತೊಗೊಂಡು ಇವ್ರು ನೋಡಿ ಹೌಸ್ ವೈಫು 1 ಕೋಟಿ ದುಡ್ದಿದ್ದಾರೆ ಅಂತ ಫಾಲ್ಸ್ ಕ್ಲೇಮ್ ಮಾಡೋದು. ಈ ಥರ ಅವ್ರ ಪರ್ಫಾರ್ಮೆನ್ಸನ್ನು ಸ್ಟೂಡೆಂಟ್ಸ್ ಕೈಲೇ ಕ್ಲೇಮ್ ಮಾಡಿಸೋದು. ಬಟ್ ಆ ಸ್ಟೂಡೆಂಟು ಹಿಸ್ಟ್ರಿ ಚೆಕ್ ಮಾಡಿದ್ರೆ ದೇ ಆರ್ ಇನ್ ಲಾಸ್. ಆ್ಯಂಡ್ ಇವ್ರ ಕೋರ್ಸಸ್ದು ಫೀಸ್ ನೋಡ್ಬೋದು. ಫೀಸ್ ಸ್ಟ್ರಕ್ಚರು ಇಂಟ್ರಡಕ್ಟರಿ ಕೋರ್ಸ್ ಅಂತ 500 ರೂಪಾಯಿ ಮಾಡ್ತಾರೆ. ಅದಾದಮೇಲೆ ಫ್ಲಾಗ್ಶಿಪ್ ಪ್ರೋಗ್ರಾಮ್ 72,000. ಅದರಲ್ಲಿ ಏನೋ ಪಾಪ, ಫೋಮೋ, ಗುಯ್ ಅಂತೆ, SMM ಅಂತೆ, ಈ ಥರ ಕೋರ್ಸ್ ಹೆಸರುಗಳೆಲ್ಲ ಇದ್ದಾವೆ. ಅಡ್ವಾನ್ಸ್ ಪ್ರೋಗ್ರಾಮ್ಸ್ಗೆ 6,000. ಸೊ ಅದೇನೋ ಸತ್ಸಂಗ್ ಅಂತ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ, ಅಲ್ಲೆಲ್ಲ ಮಾಡ್ತಾರೆ. ಸೊ 6,000 ರೂಪಾಯಿ ಜಸ್ಟ್ ಒನ್ ಡೇ ಈವೆಂಟ್ಗೆ. ಬೆಂಗಳೂರಿನಲ್ಲೂ ಸಹ ನಡೆದಿತ್ತೆ, ಬಾಂಬೆ. ಮೇನ್ಲಿ ಅವಧೂತ್ ಸಾತೆ ಅಕಾಡೆಮಿ ಇರೋದು ಬಾಂಬೆ. ಸೊ ಬಾಂಬೆಯಲ್ಲಿ ತುಂಬ ಫೇಮಸ್ಸು. ಆ್ಯಂಡ್ ಈವನ್ ಅವರು ರೀಜನಲ್ ಲ್ಯಾಂಗ್ವೇಜಸ್ಸಲ್ಲೂ ಸಹ ಕನ್ನಡ, ತೆಲುಗು ಇಲ್ಲೆಲ್ಲ ಬಂದು ತುಂಬ ಐ ಓಪನರ್ ಕೋರ್ಸಸ್ ಎಲ್ಲ ಮಾಡಿದ್ದಾರೆ. ಸೊ ಇವ್ರದ್ದು ಸ್ಪೆಷಲ್ ಪ್ರೋಗ್ರಾಮ್ ಮೆಂಟರ್ಶಿಪ್ ಅಂತಿದೆ. ಇದಕ್ಕೆ 6,75,000 ಫೀಸ್. ಸೊ 6 ಲಕ್ಷ ಕಟ್ಟಕ್ಕೆ ದುಡ್ಡಿಲ್ಲ ಅಂದರೆ ನೀವು ಸಾಲ ಮಾಡಿಯಾದರೂ ಕಟ್ಟಿ ಅಂತ ಪ್ರಚೋದನೆ ಮಾಡಿದ್ದಾರಂತೆ. ಅದು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಈ ಸೆಬಿ ಅವರು ಅಷ್ಟು ಈಸಿಯಾಗೆ ಏನೂ ಪ್ರೂಫ್ ಇಲ್ದಿರ ಮಾಡಲ್ಲ. ಪ್ರೂಫನ್ನು ಕಲೆಕ್ಟ್ ಮಾಡ್ತಾರೆ. 1 ಇಯರ್, 2 ಇಯರ್, 3 ಇಯರ್ಸ್ ಪ್ರೂಫನ್ನು ಕಲೆಕ್ಟ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆ ಗುರುತನ್ನು ಕಂಡುಹಿಡಿತಾರೆ, ನೀವೇನು ಮಾಡ್ತಾ ಇದ್ದೀರಾ ಅಂತ. ಸೊ ಮಿನಿಮಮ್ 1 ಇಯರ್ ಆದರೂ ತಗೊಳ್ತಾರೆ ನಿಮ್ಮ ಒಂದು ನಡತೆಯನ್ನು ಚೆಕ್ ಮಾಡೋದಕ್ಕೆ. ನಿಮ್ಮ ಒಂದು ನಡೆ, ನುಡಿ, ನಡತೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ನೀವು ಯಾವ ಥರ ಈ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ. ಸೊ ರೀಸೆಂಟ್ಲಿ ನಾನು ನೋಡಿದ್ದೀನಿ, ಒಬ್ಬರು ಇನ್ಸ್ಟಾಗ್ರಾಮಲ್ಲಿ 50 ಲಕ್ಷ ಮಾಡಿದ್ದೀನಿ ನೋಡಿ, ಲೈವ್ ಟ್ರೇಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಲೈವ್ ಟ್ರೇಡ್ ಮಾಡಿ ಪ್ರಾಫಿಟನ್ನು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬೇರೆ ಮಾಸ್ ಆಡಿಯನ್ಸಲ್ಲಿ ತೋರಿಸೋದು ತುಂಬ ಒಂದು ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಅಂದರೆ ಸೆಬಿ ಕ್ಲಿಯರ್ಲಿ ಹೇಳುತ್ತೆ, ಇದರಿಂದ ಬೇರೆ ಯಾರೋ ಅಮಾಯಕರು ನಿಮ್ಮ ಥರ ಪ್ರಾಫಿಟ್ ಮಾಡೋಕ್ಕೋಗಿ, ಲೈವಲ್ಲಿ ಪ್ರಾಫಿಟ್ ಮಾಡೋಕ್ಕೋಗಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದರಿಂದ ಲೈವ್ ಟ್ರೇಡಿಂಗನ್ನು ಯಾರೇ ಮಾಡಿದ್ರು ಸೆಬಿ ರೆಡರಲ್ಲಿ ನೀವು ಸಿಕ್ಕಾಕೊಳ್ಳೋದು ಗ್ಯಾರಂಟಿ, ನೆನ್ಪಿಟ್ಕೊಳ್ಳಿ. ಲೈವ್ ಟ್ರೇಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ 50 ಲಕ್ಷ ಮಾಡಿದೆ ನೋಡಿ, ಲೈವಲ್ಲಿ 20 ಲಕ್ಷ ಬರ್ತಾ ಇದೆ, ಈ ಥರ ಹೇಳೋದು ತುಂಬ ಅಂದರೆ ತುಂಬ ತಪ್ಪಾಗುತ್ತೆ. ಸೊ ಅದಕ್ಕೆ ಇವರು ಅವರೊಂದು ಕೋರ್ಸಲ್ಲಿ ಇವ್ರ ಕೋರ್ಸಲ್ಲಿ ಝೂಮ್ ಮೀಟಿಂಗಲ್ಲಿ ನಾನು ಕೇಳ್ಪಟ್ಟಿರಂಗೆ ಆ್ಯಂಡ್ ನಮ್ಮ ತುಂಬ ರಿಸೋರ್ಸಸ್ಸಿಂದ ಬಂದಿರೋ ಮಾಹಿತಿ ಪ್ರಕಾರ ಮಿನಿಮಮ್ ಒಂದು ಬ್ಯಾಚ್ಗೆ 2,000 ಜನ ಇರ್ತಾರೆ. 2,000 ಜನಕ್ಕೆ 80,000 ಫೀಸು. ಸೊ ಒಂದು ಯೋಚನೆ ಮಾಡ್ಬೋದು ನೀವು ಎಷ್ಟು ಯಾವ ಥರ ನಡೆಯುತ್ತಂತ. ಪ್ರತಿ ತಿಂಗಳು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ 2,000 ಜನ, 5,000 ಜನ, 10,000 ಜನ ಒಂದು ಬ್ಯಾಚಲ್ಲಿ ಇರ್ತಾರೆ. ಆ್ಯಂಡ್ ನೀವು ಪ್ರಶ್ನೆಗಳು ಕೇಳೋಕ್ಕಾಗಲ್ಲ. ಸೊ ಬಿಕಾಸ್ ಇಟ್ಸ್ ಆನ್ಲೈನ್ ಕ್ಲಾಸ್. ದ ಮೇನ್ ಅವಧೂತ್ ಸಾತೆ ಬ್ರಿಲಿಯಂಟ್ ಅಂತ ಹೇಳೋದಕ್ಕೆ ಹೆಂಗೆ ಅಂದರೆ ಇವಾಗ ನಾವು ಆರ್ ವಾಟ್ ಎವರ್ ನಮ್ಮ ಕರ್ನಾಟಕದಲ್ಲಿರೋ ಇನ್ಸ್ಟಿಟ್ಯೂಟ್ಗಳು ವಿ ಆರ್ ಆಫ್ಲೈನ್, ಮೇನ್ಲಿ ಆಫ್ಲೈನ್ ಬಗ್ಗೆ ಫೋಕಸ್ ಮಾಡ್ತೀವಿ. ಬಿಕಾಸ್ ಸ್ಟಾಕ್ ಮಾರ್ಕೆಟನ್ನು ಫೇಸ್ ಟು ಫೇಸ್ ಆಫ್ಲೈನಲ್ಲಿ ಹೇಳ್ಕೊಟ್ರೇ ಅರ್ಥ ಆಗೋದು, ಅದು ನಿಮಗೂ ಗೊತ್ತಿದೆ. ಆನ್ಲೈನಲ್ಲಿ ಎಷ್ಟೇ ಬಡ್ಕೊಂಡ್ರೂ ಸಹ ಸ್ಟಿಲ್ ಸಮ್ ಕ್ಲಾರಿಟಿ, ಕನ್ಫ್ಯೂಷನ್ ಇರೋದಿಲ್ಲ. ಆದ್ದರಿಂದ ಬಟ್ ಇವ್ರು ಏನು ಮಾಡ್ತಾಯಿರೋ ಕಂಪ್ಲೀಟ್ ಕೋರ್ಸನ್ನು ನೈಟ್ 9 ಗಂಟೆಯಿಂದ ಮಿಡ್ನೈಟ್ 12 ಗಂಟೆವರೆಗೂ ಕೋರ್ಸ್ ಇರ್ತಾಯಿತ್ತು. ಸೊ ಮಿಡ್ನೈಟ್ವರೆಗೂ ಕ್ಲಾಸ್ ಮಾಡ್ತಾಯಿದ್ರು ಬರೀ ಆನ್ಲೈನಲ್ಲಿ ಅಂತ ಮಾಹಿತಿಗಳು ಸಿಕ್ಕಿದೆ. ಬಟ್ ಅಲ್ಲಿ ಕ್ಲಾಸ್ ಮಾಡಬೇಕಾದ್ರೆ ಸೊ ಇವನ್ ದೆರ್ ವರ್ ಸಮ್ ಲೈವ್ ಟ್ರೇಡಿಂಗ್ ಸೆಷನ್ಸ್. ಲೈವ್ ಟ್ರೇಡಿಂಗ್ ಸೆಷನ್ಸಲ್ಲಿ ನೋಡಿ ಇದು ನಾನು ಟ್ರೇಡ್ ಹಾಕಿದ್ದೀನಿ, ನೀವು ಹಾಕ್ಬೋದು, ಹಾಕಿ ದುಡ್ಡು ಮಾಡಿ, ಈ ಥರ ಎಲ್ಲ ಪ್ರಚೋದನೆ ಮಾಡಿ ಟ್ರೇಡ್ಗಳನ್ನು ಮಾಡಿಸಿದ್ದಾರೆ. ಅದು ವಿತ್ ಪ್ರೂಫ್, ಪ್ರೈಸ್ ಆ್ಯಕ್ಷನ್ ಹಿಂಗೆ ಡ್ರಾ ಮಾಡೋದು, ನೋಡಿ ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ಹೋಗ್ಬೋದು ಅಂತ ಲೈವ್ ಟ್ರೇಡಿಂಗ್ ಸೆಷನ್ಸಲ್ಲಿ ತುಂಬ ಜನನ ಕೋರ್ಸಸ್ಸಲ್ಲಿ ಸೊ ಅಲ್ಲಿ ಸಹ ಇವರು ಮಿಸ್ಗೈಡ್ ಮಾಡಿದ್ದಾರೆ. ಸೊ ಅದರಿಂದ ತುಂಬ ಜನ ದುಡ್ಡು ಕಳ್ಕೊಂಡಿದ್ದಾರೆ ಅಂತಲೂ ಸೊ ತುಂಬ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದೆ ಇವ್ರ ಬಗ್ಗೆ. ಸೊ ಬಿಫೋರ್ ಸೆಬಿ ಸ್ಕ್ರೂಟಿನಿ ಮಾಡೋದಕ್ಕೆ ಮುಂಚೆ ಸೊ ಡೆಫಿನೆಟ್ಲಿ ನಂಬರ್ ಆಫ್ ಕಂಪ್ಲೇಂಟ್ಸ್ ಆಲ್ಸೋ ಮ್ಯಾಟರ್ಸ್. ಅದು ಎಷ್ಟು ಜೆನ್ಯೂನ್ ಇದೆ ಏನು. ಸೊ ಇದು ಮೇನ್ ಪ್ರಾಬ್ಲಮ್ ಅವಧೂತ್ ಸಾತೆ ಅವ್ರದ್ದು ಈಸ್ ನಾಟ್ ಸೆಬಿ ರಿಜಿಸ್ಟರ್ಡ್. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇವರು ಸೆಬಿ ರಿಜಿಸ್ಟ್ರೇಷನ್ ಯಾವುದು ತೊಗೊಳ್ಲಿಲ್ಲ. ಸರ್ ಯಾಕೆ ಸೆಬಿ ರಿಜಿಸ್ಟ್ರೇಷನ್ ತೊಗೊಳ್ಲಿಲ್ಲ, ತೊಗೋಬೋದಾಯ್ತಲ್ಲ. ಮೇ ಬಿ ಎಲಿಜಿಬಿಲಿಟಿ ಇಲ್ಲದೆ ಇರ್ಬೋದು, ಮೇ ಬಿ ಡಿಗ್ರಿ ಕಂಪ್ಲೀಟ್ ಆಗಿಲ್ಲದೆ ಇರ್ಬೋದು, ಜೊತೆಗೆ ಈ ಫಿನಾನ್ಸ್ ಫೀಲ್ಡಲ್ಲಿ 5 ವರ್ಷಕ್ಕಿಂತ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಅದು ಇಲ್ಲದೇ ಇರ್ಬೋದು. ರಿಲೆವೆಂಟ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಎಕ್ಸಾಮ್ ಬರೀಬೇಕು, ಅದು ಇಲ್ಲದೆ ಇರ್ಬೋದು. ಸೆಬಿ ಸರ್ಟಿಫಿಕೇಷನ್ ತಗೊಳ್ಳೋದು ಸೊ ಒಂದು ಲೆವೆಲಲ್ಲಿ ಈಸಿನೇ ಇರ್ಬೋದು. ಬಟ್ ಸೆಬಿ RA ಲೈಸೆನ್ಸ್ ಸಿಕ್ಕೋದು ಒಂದು ಲೆವೆಲಲ್ಲಿ ಈಸಿನೇ ಇರ್ಬೋದು. ಬಟ್ RA ಲೈಸೆನ್ಸ್ ಸಿಕ್ಕಿದ್ಮೇಲೆ ಆ ಕಂಪ್ಲೈಂಟ್ಸ್ ಮೇಂಟೈನ್ ಮಾಡೋದು ಇದೆಯಲ್ಲ, ಸೊ ಹಂಗೆ ಹೇಳಂಗಿಲ್ಲ, ಹಿಂಗೆ ಹೇಳಂಗಿಲ್ಲ, ತುಂಬ ರೂಲ್ಸ್ ಇರುತ್ತೆ.
ಸೊ ಅದರಿಂದ ತುಂಬ ಜನ ಏನು ಮಾಡ್ತಾರೆ, ನಾನು ಇಷ್ಟು ಸಾವಿರಾರು ಕೋಟಿ ದುಡ್ಡು ಮಾಡ್ತಾ ಇದ್ದೀನಿ, ನೂರಾರು ಕೋಟಿ ದುಡ್ಡು ಮಾಡ್ತಾ ಇದ್ದೀನಿ, ನಾನೇನಕ್ಕೆ ಸೆಬಿ ಲೈಸೆನ್ಸ್ ತೊಗೊಳ್ಳಿ ಅನ್ನೋ ಒಂದು ಯೋಚನೆಗಳಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ಸೊ ಫಸ್ಟ್ ಇದರಿಂದ ಹೊರಗಡೆ ಬನ್ನಿ. ಸೊ ನೀವೇನೇ ಮಾಡಿದ್ರು ಸೆಬಿ ಲೈಸೆನ್ಸ್ ತೊಗೊಂಡಿದ್ದರೆ ಅವ್ರದ್ದು ಸಾಥೆ ಅವರು ಟಿಪ್ಸ್ ಕೊಟ್ಟಿರೋದು 100 ಜನಕ್ಕೆ ಇರ್ಬೋದು. ಆ 100 ಜನ ಲಾಸ್ ಆಗಿರ್ಬೋದು. ಆ 100 ಜನಕ್ಕೆ ಎಷ್ಟು ಲಾಸ್ ಆಗಿತ್ತು? ಮೇ ಬಿ 1 ಕೋಟಿ 2 ಕೋಟಿ ಲಾಸ್ ಆಗಿತ್ತು. ಸೊ ಇವ್ರಿಗೆ ಬರೀ ಆ 2 ಕೋಟಿ ಕಟ್ಟಿದರೆ ಸಾಕಾಗ್ತಾಯಿತ್ತು. ಸೊ ಸೆಬಿ ಲೈಸೆನ್ಸ್ ಇರೋರ್ಗೂ ಸೆಬಿ ಲೈಸೆನ್ಸ್ ಇಲ್ದಿರೋರ್ಗೂ ವ್ಯತ್ಯಾಸ ಏನಂದರೆ, ಸೆಬಿ ಲೈಸೆನ್ಸ್ ಇರೋರಿಗೆ ಎಷ್ಟು ಕಂಪ್ಲೇಂಟ್ಸ್ ಬರುತ್ತೋ ವಿತ್ ಪ್ರೂಫ್ ಚೆಕ್ ಮಾಡ್ತಾರೆ ಸೆಬಿಯವರು, ಎಷ್ಟು ಲಾಸ್ ಆಗಿದೆ ಇವರಿಂದ. ಆ ಕ್ಲೈಂಟ್ಸ್ ಯಾರ್ಯಾರು ಲಾಸ್ ಮಾಡ್ಕೊಂಡಿದ್ದಾರೋ ಆ ಕ್ಲೈಂಟ್ಸಿಗೆ ಮಾತ್ರ ಸೆಟ್ಲ್ಮೆಂಟ್ ಮಾಡಿದ್ರೆ ಸಾಕು, ಜೊತೆಗೆ ಸೆಬಿ ಪೆನಾಲ್ಟಿ ಕಟ್ಟಿದ್ರೆ ಸಾಕು. ಸೊ ಮೇ ಬಿ ಒಂದು 10 ಲಕ್ಷ 20 ಲಕ್ಷ ಮಿನಿಮಮ್ ಪೆನಾಲ್ಟಿ ಸ್ಟಾರ್ಟ್ಸ್ ಫ್ರಮ್ 10 lakhs 25 lakhs ಈ ಥರ ಕೋಟ್ಯಾಂತರ ರೂಪಾಯಿ ಪೆನಾಲ್ಟಿ ಇರುತ್ತೆ. ಸೊ ಯಾಕೆ ಸ್ವಲ್ಪ ಜನ ಸೆಬಿ ಲೈಸೆನ್ಸ್ ತೊಗೊಳ್ಳಲ್ಲ ಅಂದರೆ, ಮಿನಿಮಮ್ ಪೆನಾಲ್ಟಿನೇ 10 ಲಕ್ಷ ಅಂದರೆ 10 ಲಕ್ಷ ಕಟ್ಟೋ ಶಕ್ತಿನೂ ಇರ್ಬೇಕು ತಾನೆ. ಸೊ ಅದಕ್ಕೆ ತುಂಬ ಜನ 10 ಲಕ್ಷ ಪೆನಾಲ್ಟಿ ಕಟ್ಟಬೇಕು ಅಂತ ತೊಗೊಳ್ಳಲ್ಲ. ಬಟ್ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ, ಸೆಬಿ ಲೈಸೆನ್ಸ್ ತೊಗೊಂಡಿಲ್ಲ ಅಂದರೆ ನೀವು ಲಾಸ್ಟ್ 10 ವರ್ಷದಿಂದ ಎಷ್ಟು ದುಡ್ಡು ಮಾಡಿದ್ರಲ್ಲ, ಎಷ್ಟು ದುಡ್ಡು ಮಾಡಿರ್ತೀರ ಎಕ್ಸೆಟ್ರಾ, ಒಂದು 10 ಕೋಟಿ 20 ಕೋಟಿ 100 ಕೋಟಿ 200 ಕೋಟಿ, ಆ 200 ಕೋಟಿನೂ ಸೆಬಿಗೆ ವಾಪಸ್ ಕೊಡಬೇಕು. ಸೊ ಇಷ್ಟೇ ವ್ಯತ್ಯಾಸ. ಲೈಸೆನ್ಸ್ ಇದ್ದರೆ ಬರೀ ಎಷ್ಟಕ್ಕೆ ಕೇಸು ಬಿಲ್ ಬರೆದಿರ್ತಾರೋ ಆ ಬಿಲ್ ಮಾತ್ರ ಸೆಟಲ್ಮೆಂಟ್ ಮಾಡಿದ್ರೆ ಸಾಕು. ಲೈಸೆನ್ಸ್ ಇಲ್ಲ ಅಂದರೆ ಎಂಟೈರ್ ಲೈಫ್ ಬಿಲ್ಲು ನೀವೇನು ಲೈಫ್ ಲಾಂಗ್ ದುಡ್ದಿರ್ತೀರೋ ಎಲ್ಲ ಒಟ್ಟಿಗೆ ಕಿತ್ಕೊಳ್ತಾರೆ. ಆದ್ದರಿಂದ ಸೆಬಿ ರೂಲ್ಸ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ನೋಡಬೇಕಾಗಿರೋದು, ಸೊ ಇವರು ಲೈವಲ್ಲಿ ನೋಡಿ ಈ ಥರ ಕಾಲ್ಸ್ ಕೊಡೋದು, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು. ಸೊ ಕಂಪ್ಲೀಟ್ಲಿ ಇವ್ರದ್ದು ಒಂದು ಕೋಚಿಂಗ್ ಸಹ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ನಿಂತಿರುತ್ತೆ. ಆ್ಯಂಡ್ ನಿಮಗೂ ಗೊತ್ತಿದೆ ಸ್ಟಾಕ್ ಮಾರ್ಕೆಟಲ್ಲಿ ಟೆಕ್ನಿಕಲ್ಸ್ ವರ್ಕೇ ಆಗಲ್ಲ, ಯಾವ ಕ್ಯಾಂಡಲ್ ಸ್ಟಿಕ್ಸು ವರ್ಕ್ ಆಗಲ್ಲ, ಯಾವ ಪ್ರೈಸ್ ಆ್ಯಕ್ಷನು ವರ್ಕ್ ಆಗಲ್ಲ. ಕಂಪ್ಲೀಟ್ಲಿ ಡೇಟಾ ಮೇಲೆ ನಿಂತಿರುತ್ತೆ, ಫಂಡಮೆಂಟಲ್ಸ್ ಮೇಲೆ ನಿಂತಿರುತ್ತೆ. ಟೆಕ್ನಿಕಲ್ಸ್ ಜಸ್ಟ್ ಒಂದು 20% ನಿಮ್ಗೆ ಹೆಲ್ಪ್ ಮಾಡ್ಬೋದು. ಎಲ್ಲಿದೆ ಸಪೋರ್ಟು, ಎಲ್ಲಿದೆ ರೆಸಿಸ್ಟೆನ್ಸು, ಎಲ್ಲಿ ರಿಟ್ರೇಸ್ ಆಗ್ಬೋದು. ಸೊ ಅಲ್ಟಿಮೇಟ್ಲಿ ಇಲ್ಲಿ ಸೈಕಾಲಜಿ, ಟ್ರೇಡಿಂಗ್ ಸೈಕಾಲಜಿ, ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಪ್ರೈಸ್ ಆ್ಯಕ್ಷನ್ನು ಇವೆಲ್ಲ ಕೇಳೋದಕ್ಕೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಬೇಕಾಗತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಜನ ಕಲಿಯಲ್ಲ. ಎಂಥ ಟೆಕ್ನಿಕ್ ಹೇಳ್ಕೊಟ್ರು ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿಲ್ಲ ಅಂದರೆ, ಸೊ ಟೆಕ್ನಿಕಲ್ಸ್ ವಿಲ್ ನಾಟ್ ಹೆಲ್ಪ್ ಯು ಟು ಎನಿ ಎಕ್ಸ್ಟೆಂಟ್. 80% ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್, 20% ಈಸ್ ಟೆಕ್ನಿಕಲ್ಸ್. ಇದು ವರ್ಡ್ ನೆನ್ಪಿಟ್ಕೊಳ್ಳಿ. ಬರೀ ಟೆಕ್ನಿಕಲ್ಸ್ ನೋಡ್ಕೊಂಡು ಟ್ರೇಡ್ ಮಾಡೋರು ನೆನ್ಪಿಟ್ಕೊಳ್ಳಿ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ, ನೆವರ್ ಪಾಸಿಬಲ್. ಸೊ ಅದ್ರ ಜೊತೆಗೆ ಏನು ಮಾಡಬೇಕು ಸರ್, ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಲೇಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಒಂದು ಟ್ರೇಡ್ಗೆ ಎಷ್ಟು ಲಾಸ್ ಮಾಡ್ಕೋಬೇಕು ಅನ್ನೋದು ಫಸ್ಟೇ ನಿಮ್ಗೆ ಗೊತ್ತಿರಬೇಕು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ, ಹೆಡ್ಜಿಂಗ್. ಹೆಡ್ಜಿಂಗ್ ಕಲ್ತ್ರೆ ಟೆಕ್ನಿಕಲ್ ಅಷ್ಟೊಂದು ಅವಶ್ಯಕತೆ ಸಹ ಬರಲ್ಲ. ಹೆಡ್ಜಿಂಗ್ ಕಲ್ತ್ರೆ ನೀವು ಮಾರ್ಕೆಟ್ ಎಲ್ಲಿದೆ ಅಂತ ಗೊತ್ತಿದ್ರೆ ಸಾಕು. ಆ ಕ್ಯಾಂಡಲ್ಲು ಮಾರ್ಕೆಟ್ ಏನೋ ಅಪ್ ಆಯ್ತಂತೆ, ಬುಲ್ಲಿಶ್ ಆಯ್ತಂತೆ, ಅದೇನು ಮ್ಯಾಟ್ರೇ ಆಗಲ್ಲ. ಗ್ರಾಫ್ ನೋಡ್ದಿರೋನು ಟ್ರೇಡಿಂಗ್ ಮಾಡ್ಬೋದು ಯೂಸಿಂಗ್ ಹೆಡ್ಜಿಂಗ್. ಸೊ ಇವರು ಒಂದು ಸಂಸ್ಥೆಯಲ್ಲಿ ಹೆಡ್ಜಿಂಗ್ ಬಗ್ಗೆ ಅಷ್ಟೊಂದು ಮಾಹಿತಿ ಆಗಲಿ ಅದೇನು ನಾನು ಕೇಳ್ಪಟ್ಟಿರೋಂಗೆ, ಈವನ್ ಅಡ್ವರ್ಟೈಸ್ಮೆಂಟಲ್ಲೂ ಸಹ ನಾನು ನೋಡಿದೆ, ಬೊಲಿಂಜರ್ ಬ್ಯಾಂಡಿಂಗೆ ಇತ್ತು, ಪುಟ್ ತಗೊಂಡೆ. ಚಿಕ್ಕ ಹುಡುಗ 8 ವರ್ಷ 10 ವರ್ಷದ ಹುಡುಗನ ಕೈಯಲ್ಲಿ ಒಂದು ಮಾರ್ಕೆಟಿಂಗ್ ಮಾಡಿಸಿ ಆ ವಿಡಿಯೋನ ಎಂಟೈರ್ ಇಂಡಿಯಾ ನೋಡೋ ಥರ ಮಾಡಿದ್ರು. ಬಿಕಾಸ್ ಅವ್ರು ಮಾರ್ಕೆಟಿಂಗ್ಗೆ ತಿಂಗಳಿಗೆ ಒಂದು 10 ಕೋಟಿ ದುಡ್ಡು ಖರ್ಚು ಮಾಡ್ತಾರೆ. ಮೇ ಬಿ ಐ ಡೋಂಟ್ ನೋ ಎಷ್ಟು ಖರ್ಚು ಮಾಡ್ತಾರೆ, ಮೇ ಬಿ 5 to 10 CR ಆರ್ ಸಮ್ ಎಕ್ಸೆಟ್ರಾ ಬಿಗ್ ಮನಿ ಇನ್ವೆಸ್ಟ್ ಮಾಡ್ತಾರೆ ಮಾರ್ಕೆಟಿಂಗ್ಗೆ. ಸೊ ಆ್ಯಂಡ್ ಅದ್ರ 10 times ರಿಟರ್ನ್ಸ್ ತೊಗೊಳ್ಳೋದು ದೇ ನೋ ಇಟ್, ಬಿಕಾಸ್ ದೇ ಆರ್ ಮಹಾರಾಷ್ಟ್ರ, ಬಾಂಬೆ. ಸೊ ಯು ನೋ ದಟ್ ದೇ ಆರ್ ಬಾರ್ನ್ ಬಿಸ್ನೆಸ್ ಪೀಪಲ್. ಸೊ ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ. 600 ಕೋಟಿ ಸಂಪಾದನೆ ಮಾಡಿದ್ದಾರೆ. ಒಂದು ಸತಿ ಯೋಚನೆ ಮಾಡಿ, ಸೊ 600 ಕೋಟಿ TD ಅಕಾಡೆಮಿ ನನ್ನ ಹತ್ರ ಇದ್ದಿದ್ರೆ ನಾನು ಏನು ಮಾಡ್ಬೋದಾಯಿತು, ನಮ್ಮ ರಾಜ್ಯಕ್ಕೆ ಎಷ್ಟು ಕ್ರಾಂತಿ ಮಾಡ್ತಾ ಇದ್ದೆ ಯೋಚನೆ ಮಾಡಿ. ಸೊ ಒಬ್ಬ BMTC ಕಂಡಕ್ಟರ್ ಮಗ ಏನೂ ಇಲ್ದಿರ ಈ ಮಟ್ಟಕ್ಕೆ ಒಂದು ಕ್ರಾಂತಿ ಮಾಡ್ತಾ ಇದ್ದೀನಿ ಅಂದರೆ 600 ಕೋಟಿ ಅದೇ ನಮ್ಮ TD ಸಂಸ್ಥೆಗೆ ಬಂದಿದ್ದಿದ್ರೆ ಯಾವ ಲೆವೆಲಲ್ಲಿ ನಾವು ಕ್ರಾಂತಿ ಮಾಡ್ಬೋದಾಯಿತು, ಯಾವ ಲೆವೆಲಲ್ಲಿ ನಾನು ಒಂದು TD ಸಂಸ್ಥೆನ ತಗೊಂಡು ಹೋಗ್ತಾ ಇದ್ದೆ ಯೋಚನೆ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ದಿಸ್, ಇಲ್ಲಿ ನೋಡೋಣ. ಸೊ ಇವರು ಏನೇನು ಸ್ಕ್ರೀನ್ಶಾಟ್ಸ್ ಇದೆ ನೀವು ನೋಡ್ಬೋದು. ಎಲ್ಲನೂ ಕೋರ್ಸಸ್ಸಲ್ಲಿ ಕ್ಲಿಯರ್ ಕಟ್ಟಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಗೋ ಲಾಂಗ್, ಗೋ ಶಾರ್ಟ್, ಈ ಥರ ಹೇಳೋದು ಅಪರಾಧ. ಸೊ ಡೆಫಿನೆಟ್ಲಿ ಇದೆಲ್ಲ ನೀವು ನೋಡ್ಬೋದು. ಸೊ ಏನೇನು ಮಾಡ್ತಾ ಇದ್ದಾರೆ ಅಂತ. ಸೊ ಲೈನ್ಸ್ ಎಳೆಯೋದು, ಇಲ್ಲಿ ಹೋಗ್ಬೋದು, ಟಾರ್ಗೆಟ್ ಕೊಡೋದು, ಸ್ಟಾಪ್ ಲಾಸ್ ಕೊಡೋದು. ಸೊ ಯಾರ್ದು ಸೆಬಿ ಲೈಸೆನ್ಸ್ ಇಲ್ವೋ ಅವರು ಟಾರ್ಗೆಟ್ ಸ್ಟಾಪ್ ಲಾಸ್ನ ಎಲ್ಲೂ ಕೊಡೋಂಗಿಲ್ಲ. ಯಾರ್ದು ಸೆಬಿ ಲೈಸೆನ್ಸ್ ಇಲ್ವೋ ಅವರು ಸ್ಟಾಪ್ ಲಾಸ್ ಟಾರ್ಗೆಟ್ನ ಕೊಡೋಂಗಿಲ್ಲ, ಬೈ ಅಂತ ಹೇಳಂಗಿಲ್ಲ, ಹೋಲ್ಡ್ ಅಂತ ಹೇಳಂಗಿಲ್ಲ. ಸೊ ಬಟ್ ಇವ್ರು ಸೆಬಿ ಲೈಸೆನ್ಸ್ ಇಲ್ಲ ಏನಿಲ್ಲ, ಬಟ್ ಆದರೂ ಸಾವಿರಾರು ಜನಕ್ಕೆ ಈಸ್ ಮಿಸ್ಗೈಡೆಡ್. ಅಲ್ಟಿಮೇಟ್ಲಿ ಸೆಬಿ ಏನು ನೋಡುತ್ತಂದರೆ, ಇವ್ರ ಹತ್ರ ಸೆಬಿ ಲೈಸೆನ್ಸ್ ಇಲ್ಲ, ಆದರೂ ಸಹ ಇಷ್ಟೊಂದು 4 ಲಕ್ಷ ಜನಕ್ಕೆ ಇವ್ರು ಪಾಠ ಮಾಡಿದಾರಲ್ಲ,
ಆದರೆ 4 ಲಕ್ಷ ಜನಕ್ಕೂ ಡೆಫಿನೆಟ್ಲಿ ಮಿಸ್ಗೈಡ್ ಮಾಡಿರ್ತಾರೆ ಅಂತೇಳಿ ಆ 4 ಲಕ್ಷ ಜನಕ್ಕೆ ಫೀಸ್ ಇವ್ರು ಕಲೆಕ್ಟ್ ಮಾಡಿದಾರಲ್ಲ 600 ಕೋಟಿ ಅಷ್ಟು ದುಡ್ಡನ್ನು ವಾಪಸ್ ಕೊಡಿ ಅಂತ ಡೆಫಿನೆಟ್ಲಿ ಫೈನ್ ಹಾಕಿದ್ದಾರೆ, ಪೆನಾಲ್ಟಿ ಕಟ್ಟಲೇಬೇಕು. ಆ್ಯಂಡ್ ಇವರು ತುಂಬ ಇದರಲ್ಲಿ ಲೈವ್ ಟ್ರೇಡ್ ಮಾಡಿದ್ದಾರೆ ನೋಡಿ, ಲೈವ್ ಟ್ರೇಡ್ ಆಗ್ತಾ ಇರೋದು ಇಲ್ಲೇ ಕಾಣಿಸುತ್ತೆ ನೋಡಿ, ಅದು ಆಪ್ಷನ್ಸು ಆ್ಯಂಡ್ ಫ್ಯೂಚರ್ಸ್ ನೆನ್ಪಿಟ್ಕೊಳ್ಳಿ. ಇವಾಗ ಅಪ್ಪಿ ಸೆಬಿ ಸೊ ಈಕ್ವಿಟಿ ಆಗಿದ್ರು ಏನೋ ಸ್ವಲ್ಪ ಬಿಡ್ತಾ ಇತ್ತೇನೋ ಗೊತ್ತಿಲ್ಲ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಲೈವ್ ಟ್ರೇಡ್ ಮಾಡೋದು ಎಷ್ಟು ದೊಡ್ಡ ತಪ್ಪು ಅಂದರೆ, ಸೊ ಅದು ತುಂಬ ಜನಕ್ಕೆ ಟೆಂಪ್ಟ್ ಆಗಿ, ನಿಮ್ಗೆ ಗೊತ್ತಿದೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಇವತ್ತು 5,000 ಹಾಕಿದ್ರೆ 5,000 ಮಾಡ್ಬೋದು, 10,000 ಹಾಕಿದ್ರೆ 10,000 ಮಾಡ್ಬೋದು, ಕೋಟಿ ಹಾಕಿದ್ರೆ ಕೋಟಿನೂ ಮಾಡ್ಬೋದು, ಕಳ್ಕೊಂಡ್ಲೂಬೋದು. ಸೊ ಅದರಿಂದ ಟೆಂಪ್ಟ್ ಆಗಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಲೈವ್ ಟ್ರೇಡ್ ಮಾಡೋದು, ಈವನ್ ಈಕ್ವಿಟಿಯಲ್ಲಿ ಮಾಡಿದ್ರು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಬಗ್ಗೆ ಏನೇ ಹೇಳಿದ್ರು ಸಹ ಮೇ ಬಿ ಸಮ್ ರಿಲ್ಯಾಕ್ಸೇಷನ್ ಇರ್ಬೋದೇನೋ. ಬಟ್ ಸೆಬಿ ಯಾವತ್ತು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಲೈವ್ ಟ್ರೇಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದನ್ನು ಯಾವತ್ತೂ ಬಿಡಲ್ಲ. ಆ್ಯಂಡ್ ಈವನ್ ನೀವು ನೋಡಿರ್ತೀರ, ರೀಸೆಂಟ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ತುಂಬ ಅಕಾಡೆಮಿಗಳದ್ದು ಯೂಟ್ಯೂಬ್ ಚಾನಲೇ ಡಿಲೀಟ್ ಆಗಿದೆ. ಯಾಕಂದರೆ ಲೈವ್ ಟ್ರೇಡ್ ಮಾಡಿ ಅಪ್ಲೋಡ್ ಮಾಡೋದು, ಟೆಂಪ್ಟ್ ಮಾಡೋದು, ಆ್ಯಂಡ್ ಬೇರೆ ಇನ್ಫ್ಲೂಯೆನ್ಸರ್ಸ್ನ ಕರೆಸ್ಬಿಟ್ಟು, ಅವ್ರ ಇನ್ಸ್ಟಿಟ್ಯೂಟ್ಗೆ ಇನ್ಫ್ಲೂಯೆನ್ಸರ್ಸ್ನ ಕರೆಸ್ಬಿಟ್ಟು ಅಲ್ಲೇನೋ ನಾನು ಅಷ್ಟು ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ನೋಡಿ ಲೈವ್ ಟ್ರೇಡ್ ಅಂತ ತೋರಿಸೋದು. ಆ್ಯಂಡ್ ಯಾರ್ಯಾರು ಇನ್ಫ್ಲೂಯೆನ್ಸರ್ಸ್ ಇದ್ದೀರೋ ನಿಮಗೂ ಒಂದು ಎಚ್ಚರಿಕೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ಹಣದ ಆಸೆಗೆ ನೀವು ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತೀರಾ, ಬಟ್ ನಿಮ್ಮ ಚಾನಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಚಾನಲ್ಲೇ ಡಿಲೀಟ್ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಡಿಲೀಟ್ ಆದಮೇಲೆ ಬರಬೇಡಿ. ಸೊ ರೀಸೆಂಟ್ಲಿ ಒಬ್ಬದು ಯೂಟ್ಯೂಬ್ ಚಾನಲ್ 9 ಲಕ್ಷ ಸಬ್ಸ್ಕ್ರೈಬರ್ಸ್ ಇತ್ತು. ಸೊ ಅವರು ಮೋಸ್ಟ್ ಆಫ್ ದ ಮೂವಿ ಪ್ರಮೋಷನ್ಸ್ ಮಾಡ್ತಾಯಿದ್ರು, ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಪ್ರಮೋಷನ್ನ ಎಕ್ಸ್ಟೆನ್ಸಿವ್ಲಿ ಮಾಡ್ತಾಯಿದ್ರು. ಸೊ ಅವ್ರ ಚಾನಲ್ ಡಿಲೀಟ್ ಆಯಿತು. 9 ಲಕ್ಷ ಸಬ್ಸ್ಕ್ರೈಬರ್ಸ್ನೇ ಬಿಡಲಿಲ್ಲ ಯೂಟ್ಯೂಬ್, ನೆನ್ಪಿಟ್ಕೊಳ್ಳಿ. ಸೊ ಅದರಿಂದ ಮಿಸ್ಗೈಡ್ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ, ಪ್ರಾಪರ್ ನಾಲೆಜ್ ಏನಿದೆಯೋ ಅದನ್ನು ಹೇಳಿ. ಸೊ ನೋಡ್ಬೋದು ಇವರು ಈವನ್ ವಾಟ್ಸ್ಯಾಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಪೇಯ್ಡ್ ವಾಟ್ಸ್ಯಾಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸಪೋರ್ಟ್, ರೆಸಿಸ್ಟೆನ್ಸ್, ಅನಾಲಿಸಿಸ್ ಮಾಡಾಕೋದು. ಸೊ ಡೆಫಿನೆಟ್ಲಿ ಸೊ ನಿಮ್ಮ ಹತ್ರ RA ಲೈಸೆನ್ಸ್ ಇಲ್ಲ ಅಂದರೆ ನೀವು ಪೇಯ್ಡ್ ವಾಟ್ಸ್ಯಾಪ್ ಗ್ರೂಪ್ನ ಮಾಡೋಂಗಿಲ್ಲ. ಅನಾಲಿಸಿಸ್ ಮಾಡಿಬಿಟ್ಟು ಇವತ್ತು ಈ ಸ್ಟಾಕ್ ಹೋಗುತ್ತೆ, ನಾಳೆ ಇದು ಹೋಗುತ್ತೆ, ಸಪೋರ್ಟು ರೆಸಿಸ್ಟೆನ್ಸ್ ಅಂತಲೂ ಕೊಡೋಂಗಿಲ್ಲ. ಫಸ್ಟ್ ಆಫ್ ಆಲ್ ನೀವು ಲೈವ್ ಮಾರ್ಕೆಟಲ್ಲಿ ಚಾರ್ಟ್ಸನ್ನು ಅನಲೈಸ್ ಮಾಡೋಂಗೇ ಇಲ್ಲ. ಸೊ ತುಂಬ ಜನ ಇಂಡೆಕ್ಸು, ಸ್ವಲ್ಪ ಜನ ಇಂಡೆಕ್ಸ್ ಮಾಡ್ತಾ ಇದ್ದಾರೆ, ಬಟ್ ಸ್ಟಾಕ್ ಸ್ಪೆಸಿಫಿಕ್ಕಲ್ಲಿ ಲೈವ್ ಚಾರ್ಟ್ಸು ಏನೇ ನೀವು RA ಲೈಸೆನ್ಸ್ ಇಲ್ಲ ಅಂದರೆ ನೀವು 3 months ಹಳೆ ಡೇಟಾ ಮಾತ್ರ ಯೂಸ್ ಮಾಡಬೇಕಂತ ಸೆಬಿ ಹೇಳಿದೆ. ಇವತ್ತು ನೆನ್ನೆ ನಿಫ್ಟಿ ಹಿಂಗಾಯಿತು, ಸೊ ಓಕೆ ಇಂಡೆಕ್ಸ್ ಬಗ್ಗೆ ಸಮ್ ಪೀಪಲ್ ಆರ್ ಡೂಯಿಂಗ್, ಇಟ್ಸ್ ಓಕೆ. ಬಟ್ ನೆನ್ನೆ HDFC ಹಿಂಗಾಯಿತು, ಇವತ್ತು ರಿಲಯನ್ಸ್ ಹಿಂಗಾಯಿತು ಅಂತ ಯಾರೂ ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. 3 months ಹಳೆ ಡೇಟಾ ಬಗ್ಗೆ ಮಾತ್ರ ಮಾತಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ನೆನ್ಪಿಟ್ಕೊಳ್ಳಿ. ಇದು ಒನ್ ಮೋರ್ ಪಾಯಿಂಟ್. ಸೊ ಈ ಥರ ವಾಟ್ಸ್ಯಾಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು, ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಯಾರ್ಯಾರು ರಿಸರ್ಚ್ ಕಾಲ್ಸ್ ಕೊಡ್ತಾ ಇದ್ದಾರೋ ಡೆಫಿನೆಟ್ಲಿ ನಿಮ್ಮ ಬುಡಕ್ಕೂ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ತುಂಬ ಕೇರ್ಫುಲ್ ಆಗಿರಿ. ಸೊ ಇದು ಮೇನ್ಲಿ ನಾನು ಹೇಳ್ತಾ ಇರೋದು ನೋಡಿ, ಪವರ್ ಗ್ರಿಡ್ ಲೈಕ್ಲಿ ಟು ಮೇಕ್ ಲೈಫ್ ಟೈಮ್ ಹೈ ಅಂದರೆ ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಅಂದರೆ ಲೈಫ್ ಟೈಮ್ ಹೈ ಹೊಡಿಬೋದು, ಬೈ ಮಾಡಿ ಅಂತ ತಾನೇ ಇಂಟೆನ್ಷನ್ನು. ಸೊ ಈ ಥರ ಎಲ್ಲ ಪ್ರತಿಯೊಂದು ಸ್ಕ್ರೀನ್ಶಾಟ್ಸು ಸಹ ಸೆಬಿ ಕಲೆಕ್ಟ್ ಮಾಡಿಕೊಂಡು, ಸೊ ಬ್ಯಾಚ್ ನಂಬರ್ 10 ಅಂತೆ ನೋಡಿ, ಬ್ಯಾಚ್ ನಂಬರ್ ಮೆಂಟರ್ಶಿಪ್ ಬ್ಯಾಚ್ ನಂಬರ್ 10, ಮೆಂಟರ್ಶಿಪ್ ಬ್ಯಾಚ್ ನಂಬರ್ 9, ಎಷ್ಟು ವಾಟ್ಸ್ಯಾಪ್ ಗ್ರೂಪ್ಗಳಿರೋ, ಟೆಲಿಗ್ರಾಮು, ಪ್ರತಿಯೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಚೆಕ್ಔಟ್ TNPL, ಮೈ EOPIC, ಆಲ್ಸೋ ಇನ್ಫೋಸಿಸ್. ಸೊ ಇದೆಲ್ಲ ಯಾರ್ಯಾರು ಹಾಕಿದಾರೋ ಮೆಸೇಜಸ್ಸು ಅವ್ರನ್ನ ನೀಟಾಗಿ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ಸೊ ನೋಡಿ NMDC, DVs ಅಂತೆ ಈ ಥರ ರಿಸರ್ಚ್ ಕಾಲ್ಸ್ ಏನೇನು ಕೊಟ್ಟಿದ್ದಾರಲ್ಲ ಪ್ರತಿಯೊಂದು ಸಹ ಸೆಬಿ ಅದನ್ನು ತಗೊಂಡಿದೆ. ಜೊತೆಗೆ ಟೆಲಿಗ್ರಾಮಲ್ಲಿ ಚಾರ್ಟ್ಸ್ ಹಾಕೋದು ನೋಡಿ, ವಾಟ್ಸ್ಯಾಪ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಏನೇನು ಹಾಕಿದಾರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಸೆಬಿ ಕಲೆಕ್ಟ್ ಮಾಡುತ್ತೆ. ಆ್ಯಂಡ್ ಪ್ರಾಫಿಟ್ ಸ್ಕ್ರೀನ್ಶಾಟ್ ಶೇರ್ ಮಾಡೋದು ಸ್ಟೂಡೆಂಟ್ಸು. ಇನ್ನೊಂದು ಬಿಗ್ಗೆಸ್ಟು ಇವರು ಇದರಲ್ಲಿ ಸಿಕ್ಕಾಕೊಂಡಿದ್ದಂದರೆ ಹೋಮ್ ಮೇಕರ್ ಅಚೀವ್ಡ್ 1 crore ಮೈಲ್ ಸ್ಟೋನ್ ಅಂತ ಹಾಕಿದ್ದಾರೆ. ಸೊ ಇವ್ರ ಹೆಸರು ಲಕ್ಷ್ಮಿ ಅಂತೆ, ಬಟ್ ಆ್ಯಕ್ಚುಲಿ ಇವರು ದುಡ್ಡೇ ಮಾಡಿಲ್ಲ, ಚೆಕ್ ಮಾಡಿದ್ರೆ 4 ಲಕ್ಷ ಮಾಡಿದಾರಂತೆ. ಸೊ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ ಇದರಿಂದನೇ. ಅಂದರೆ ಫಾಲ್ಸ್ ಕ್ಲೈಮ್ ಮಾಡಿದ್ರಲ್ಲ, ಸ್ಟೂಡೆಂಟ್ ಫೋಟೋ ಹಾಕ್ಕೊಂಡು ಆ ಸ್ಟೂಡೆಂಟ್ಗೆ ಎಷ್ಟು ದುಡ್ಡು ಕೊಟ್ಟರೆ ಗೊತ್ತಿಲ್ಲ, ಒಟ್ಟಿನಲ್ಲಿ 1 ಕೋಟಿ ಮಾಡಿದ್ರು ಅಂತ ಹೇಳಿದರೆ ಆ ಸ್ಟೂಡೆಂಟ್ಸು ಬಂದುಬಿಟ್ಟು ಮಜಾ ಆಗಯ್ಯ ಅಂದರೆ ಎಸ್ ಮಜಾ ಆಗಯ್ಯ ಅಂತ ಹೇಳೋದೇನು, ಎಸ್. ಸೊ ಅಲ್ಟಿಮೇಟ್ಲಿ ಲಕ್ಷ್ಮೀಸ್ ಆಫ್ ಹಸ್ತ ಅಂತೇಳಿ ವುಮೆನ್ ಕಾರ್ಡ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಇವರು. ಆ್ಯಂಡ್ ಚಿಕ್ಕ ಹುಡುಗರ ಕೈಯಲ್ಲಿ ಬೈಕ್ ತೊಗೊಂಡೆ, ನಾನು ಕಾರ್ ತೊಗೊಂಡೆ, ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲ್ತ್ಬಿಟ್ಟು ಇದೆಲ್ಲ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಸೊ 1,80,000 ರೂಪಾಯಿಂದ 40 ಲಕ್ಷ ರೂಪಾಯಿ ಕ್ಯಾಪಿಟಲ್ನ ನಾನು ಗ್ರೋ ಮಾಡಿದೆ. ಏನು ಭುಜದ ಮೇಲೆ ಎತ್ಕೊಂಡು ಎಗರ್ಕೊಂಡು ಅವ್ರನ್ನ ಫುಲ್ ಎತ್ಕೊಂಡು ಕುಣ್ಕೊಂಡು ಹೋಗೋದೇನು. ಸೊ ವಿಡಿಯೋಸ್ ನೀವು ನೋಡಿರ್ತೀರ. ಸೊ ಒಬ್ಬರನ್ನ ಟ್ರೇಡರ್ನ ಕುತ್ಕೊಂಡು ಮೇಲೆಗಡೆ ಇಟ್ಕೊಂಡು ಫುಲ್ಲು ಸುತ್ತಾಡ್ಸೋದು ಹಾಲಲ್ಲ. ಸೊ ಇದನ್ನೆಲ್ಲ ನೋಡ್ಕೊಂಡಿದ್ದ ಸೆಬಿ ಫೈನಲಿ ಸೊ 2x ಕ್ಯಾಪಿಟಲ್ ಗ್ರೋತ್ ಇನ್ 6 months.
ಸ್ಟಾಕ್ ಮಾರ್ಕೆಟಲ್ಲಿ 2x ಮಾಡೋದಕ್ಕೆ ಮಿನಿಮಮ್ ನಿಮಗೂ ಗೊತ್ತಿರಂಗೆ ಎನಿ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಇಟ್ ವಿಲ್ ಟೇಕ್ ಮಿನಿಮಮ್ 2 to 3 years ಮಿನಿಮಮ್ ನಾನು ಹೇಳ್ತಿರೋದು. ನಿಮ್ಮ ಹತ್ರ ಇರೋ ₹1 ₹2 ಮಾಡೋದಕ್ಕೆ 3 ವರ್ಷ 5 ವರ್ಷ ಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ. ಇವರು 6 ತಿಂಗಳಿಗೆ ಡಬಲ್ ಮಾಡಿದೆ ಅಂತ ಒಂದು ಸೆಬಿ ಅಗೇನ್ಸ್ಟ್ ರೂಲ್ಸ್ ಇದೆಲ್ಲ. ಅಂದರೆ ಟೆಂಪ್ಟಿಂಗ್, ಇಟ್ಸ್ ಲೈಕ್ ಎ ಟೆಂಪ್ಟಿಂಗ್ ಜನಗಳನ್ನ ಪ್ರಚೋದನೆ ಮಾಡ್ತಾ ಇದೆ, ನೋಡಿ ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ. ಸೊ ಇದರಿಂದ ತುಂಬ ಅಫೆಕ್ಟ್ ಆಗಿತ್ತು. ಸೊ ಇದನ್ನೆಲ್ಲ ಪ್ರೂಫ್ ಕಲೆಕ್ಟ್ ಮಾಡ್ಕೊಂಡಿರೋ ಸೆಬಿ ನೋಡಿ. ಸೊ ಅವ್ರದ್ದು ಈವನ್ ಪಾರ್ಟಿಸಿಪೆಂಟ್ಸು ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ನಂಬರ್ ಆಫ್ ಕೋರ್ಸ್ ಪಾರ್ಟಿಸಿಪೆಂಟ್ಸ್ 186 ಜನ 1,93,00,000 ದುಡ್ಡು ಕಳ್ಕೊಂಡಿದ್ದಾರೆ. ಅದು ವಿತ್ ಪ್ರೂಫ್ ಸಿಕ್ಕಾಕೊಂಡಿದ್ದಾರೆ. ಇವರು ಎಷ್ಟೆಷ್ಟು ದುಡ್ಡನ್ನ ಯಾವ್ಯಾವ ಕೋರ್ಸಿಂದ ಕಲೆಕ್ಟ್ ಮಾಡಿದ್ದಾರೆ, 546 ಕೋಟಿ ಇವ್ರು ಟೋಟಲ್ ಕಲೆಕ್ಟ್ ಮಾಡಿರೋದು. ಜೊತೆಗೆ ಇಂಟ್ರೆಸ್ಟ್ ಎಲ್ಲ ಸೇರಿ ಆಲ್ಮೋಸ್ಟ್ 600 crores ಅಂತ ಸೆಬಿ ಹೇಳ್ತಾ ಇದೆ. ಸೊ ಅಷ್ಟು ಫೈನನ್ನು ಇವ್ರು ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಮೇನ್ಲಿ ಇವರು ರಿಸರ್ಚ್ ಕಾಲ್ಸ್ ಕೊಟ್ಟಿದ್ದಾರೆ, ವಾಟ್ಸಪ್ ಗ್ರೂಪಲ್ಲಿ ಪೇಯ್ಡ್ ಸರ್ವಿಸ್ ಮಾಡಿದ್ದಾರೆ, ಕೋರ್ಸಸ್ನ ಸೆಲ್ ಮಾಡಿದ್ದಾರೆ. ಕೋರ್ಸಸ್ ಸೆಲ್ ಮಾಡೋದೇನು ತಪ್ಪೇನಲ್ಲ, ಯಾರು ಬೇಕಾದ್ರೂ ಕೋರ್ಸ್ ಸೆಲ್ ಮಾಡ್ಬೋದು. ಬಟ್ ಅದು ಒಂದು ಲಿಮಿಟಲ್ಲಿ ಇರಬೇಕು. ಅಲ್ಲಿ ನಾವು ಕೋರ್ಸ್ ಅಂತ ಹೇಳಿಬಿಟ್ಟು ರಿಸರ್ಚ್ ಕಾಲ್ಸ್ ಕೊಡೋ ತಪ್ಪಾಗತ್ತೆ. ತುಂಬ ಸಿಬಿ ಗೈಡ್ಲೈನ್ಸ್ ತುಂಬ ಬರ್ತಾ ಇದೆ. ಸೊ ಅದರಿಂದ ನಾವು ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ಜಸ್ಟ್ ಒಂದು ಕ್ಲೂ ಕೊಡ್ತೀನಿ. ಸೊ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸು ಏನೇನು ಮಾಡ್ಬೋದು ಅಂದರೆ ದೇ ಕ್ಯಾನ್ ಟೀಚ್ ಕಾನ್ಸೆಪ್ಟ್ ಹೇಳ್ಕೊಡ್ಬೋದು, ಟೆಕ್ನಿಕಲ್ ಫಂಡಮೆಂಟಲ್ಸ್ ಡೆರಿವೇಟಿವ್ ಸ್ಟ್ರಾಟಜೀಸ್ ಹೇಳ್ಕೊಡ್ಬೋದು. ನೆನ್ಪಿಟ್ಕೊಳ್ಳಿ, ಸ್ಟ್ರಾಟಜೀಸ್ ನೇಕೆಡ್ ಅಲ್ಲ, ಸ್ಟ್ರಾಟಜೀಸ್ ಹೇಳ್ಕೊಡ್ಬೋದು, ಕೇಸ್ ಸ್ಟಡೀಸ್ ಹೇಳ್ಬೋದು, ಹಿಸ್ಟಾರಿಕ್ ಚಾರ್ಟ್ಸ್ ಹೇಳ್ಬೋದು, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ಬೋದು. ಸೊ ಕಂಡಕ್ಟ್ ವರ್ಕ್ಶಾಪ್ಸ್ ಆ್ಯಂಡ್ ವೆಬಿನಾರ್ಸ್ ಮಾಡ್ಬೋದು. ಸೊ ಫೀಸ್ ಚಾರ್ಜ್ ಮಾಡ್ಬೋದು, ಪ್ರೊವೈಡ್ ಜನರಲ್ ಮಾರ್ಕೆಟ್ ನಾಲೆಜ್, ಯೂಸ್ ಪಬ್ಲಿಕ್ಲಿ ಅವೈಲಬಲ್ ಡೇಟಾ, ಇದೆಲ್ಲ ಡೇಟಾನ ನಾವು ಹೇಳ್ಕೊಡ್ಬೋದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸು. ಬಟ್ ಏನು ಮಾಡಬಾರ್ದು, ಸೆಬಿ ಲೈಸೆನ್ಸ್ ಇಲ್ಲ, ಯಾರ ಹತ್ರ ಸೆಬಿ ಲೈಸೆನ್ಸ್ ಇಲ್ಲೋ ನೀವು ಏನೇನು ಮಾಡಬಾರ್ದು ಅಂದರೆ, ಸೊ ನೀವು ಪರ್ಸನಲ್ ಅಡ್ವೈಸ್ ಕೊಡೋಂಗಿಲ್ಲ, ಸ್ಟಾಕ್ ಪೋರ್ಟ್ಫೋಲಿಯೋ ಅಡ್ವೈಸ್ ಮಾಡೋಂಗಿಲ್ಲ, ಸೊ ಬೈ ದಿಸ್ ಸ್ಟಾಕ್, ಸೆಲ್ ದಿಸ್ ಸ್ಟಾಕ್, ಹೋಲ್ಡ್ ದಿಸ್ ಸ್ಟಾಕ್ಸ್ ಅಂತ ಹೇಳಂಗೆ ಇಲ್ಲ. ಸೊ ನಿಮ್ಮ ಅಕಾಡೆಮಿಯಲ್ಲಿ ನಿಮ್ಮ ಟ್ರೈನರ್ ಹೇಳ್ತಾ ಇದ್ದಾರೆ ಅಂದರೆ ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಡೆಫಿನೆಟ್ಲಿ ತುಂಬ ಆ್ಯಕ್ಷನ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಹೆಜ್ಜೆನ ಸೆಬಿ ಅವರು ಚೆಕ್ ಮಾಡ್ತಾ ಇರ್ತಾರೆ. ಪೇಯ್ಡ್ ವಾಟ್ಸ್ಆ್ಯಪ್ ಆ ಟೆಲಿಗ್ರಾಮ್ ಗ್ರೂಪ್ಸ್ ಅಂತೂ ಇರಂಗೇ ಇಲ್ಲ. ಮ್ಯಾನೇಜ್ ಮನಿ, ತುಂಬ ಜನ ಅಕಾಡೆಮೀಸಲ್ಲಿ ಲೈಸೆನ್ಸ್ ಇರಲ್ಲ, ಏನಿರಲ್ಲ, ನಿಮ್ಮ ದುಡ್ಡನ್ನು ನಾವೇ ಮ್ಯಾನೇಜ್ ಮಾಡ್ತೀವಿ, ಆಲ್ಗೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಸೊ ಹೈಲಿ ಇಟ್ಸ್ ಅ ಅನ್ಎಥಿಕಲ್ ಪ್ರಾಕ್ಟೀಸ್. ಯಾರ ಹತ್ರ ಲೈಸೆನ್ಸ್ ಇಲ್ವೋ ಅವರು ದುಡ್ಡನ್ನು ಮ್ಯಾನೇಜ್ ಮಾಡಬಾರ್ದು. ಮಾಡ್ತಾ ಇದ್ದಾರೆ ಅಂದರೆ ನೆನ್ಪಿಟ್ಕೊಳ್ಳಿ, ಈವನ್ ನೀವು ದುಡ್ಡು ಕೊಟ್ಟಿರೋರಿಗೂ ಪ್ರಾಬ್ಲಮ್ಮು, ತೊಗೊಂಡಿರೋರಿಗೂ ಪ್ರಾಬ್ಲಮ್ಮು. ಲಾಗಿನ್ ಐ ಡಿ ಪಾಸ್ವರ್ಡ್ ಅಂತೂ ಯಾರಿಗೂ ನೀವು ಕೊಡಲೇಬಾರ್ದು. ಸೊ ಗ್ಯಾರಂಟಿಡ್ ಪ್ರಾಫಿಟ್ಸ್ ಕೊಡ್ತೀನಿ, ಮಲ್ಟಿ ಬ್ಯಾಗರ್ಸ್ ಪಿಕ್ ಮಾಡಿಕೊಡ್ತೀನಿ, ಇವೆಲ್ಲ ಯಾರೂ ಹೇಳಂಗೆ ಇಲ್ಲ. ಸೊ ಗಿವ್ ಫ್ಯೂಚರ್ ರಿಟರ್ನ್ ಪ್ರಾಮಿಸಸ್, ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಇದು ಹೇಳಂಗೆ ಇಲ್ಲ. ಪ್ರೊವೈಡ್ ಬೈ ಸೆಲ್ ಅಲರ್ಟ್ಸ್, ಪ್ರೊವೈಡ್ ಸ್ಟಾಕ್ ನೇಮ್, ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ ರಿಸ್ಕ್ ಪ್ರೊಫೈಲ್. ಸೊ ಇದೆಲ್ಲ ಮಾಡೋಂಗಿಲ್ಲ. ಆ್ಯಂಡ್ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೇಮರ್ಸನ್ನು ಹಾಕಬೇಕಾಗತ್ತೆ. ಸೊ ಯೂಟ್ಯೂಬ್ ವೀಡಿಯೋಸ್ ಆಗಲಿ, ಬ್ರೌಚರ್ಸ್ ಆಗಲಿ, ಕ್ಲಾಸ್ ಮೆಟೀರಿಯಲ್ಸ್ ಆಗಲಿ, ಪ್ರತಿಯೊಂದರಲ್ಲೂ ಸಹ ಡಿಸ್ಕ್ಲೇಮರ್ಸನ್ನು ಹಾಕಬೇಕಾಗತ್ತೆ. ಇದರೆಲ್ಲ ನೀವು ಫಾಲೋ ಮಾಡಬೇಕು. ಸೊ ನಾನು ಹೇಳೋದು ಸೆಬಿ RA ಲೈಸೆನ್ಸನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕನ್ನಡಿಗರು ತಗೊಳ್ಳೋದು ಒಳ್ಳೆಯದು. ಸರ್ ಸೆಬಿ RA ಲೈಸೆನ್ಸ್ ತೊಗೋಬೇಕಾದ್ರೆ ಏನು ಮಾಡಬೇಕು, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜನ್ನು ಗೇನ್ ಮಾಡಿ, ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಇರುತ್ತೆ, ಅದನ್ನು ಬರೀರಿ. ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲಿ 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಐದರ್ ಯು ಶುಡ್ ವರ್ಕ್, ಒಂದು ಫೈನಾನ್ಸ್ ಕಂಪ್ನಿಯಲ್ಲಿ ವರ್ಕ್ ಮಾಡಿರಬೇಕಾಗತ್ತೆ, ಇಲ್ಲ ದೆರ್ ಆರ್ ಅದರ್ ವೇಸ್ ಲೈಕ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಸಬ್ ಬ್ರೋಕರ್, ಈ ಥರ ಎಲ್ಲ ನೀವು ಕೆಲಸಗಳು ಮಾಡಿರಬೇಕು. ಅಟ್ಲೀಸ್ಟ್ ಒಂದು 5 ವರ್ಷ ಕೆಲಸ ಮಾಡಿರಬೇಕು. ಅದಾದಮೇಲೆ ಸೆಬಿ RA ಲೈಸೆನ್ಸ್ ಸಿಗುತ್ತೆ. ಸೊ ತುಂಬ ಜನ ನಾನು ನೋಡ್ದಂಗೆ ಸ್ಟಾಕ್ ಮಾರ್ಕೆಟ್ ಬರ್ತಾರೆ, 1 year ಆಗಿರುತ್ತೆ, 1 yearಗೆ ಒಂಥರ ನಾನೇ ಫುಲ್ ಟಾಪ್ ಆಫ್ ದ ವರ್ಲ್ಡಲ್ಲಿ ಇರ್ತೀನಿ ಅನ್ನೋ ಫೀಲಿಂಗಲ್ಲಿ ಇರ್ತಾರೆ. ಸೊ ನಾನು ಮಾರ್ಕೆಟ್ಗೆ ಬಂದು 10 ವರ್ಷ ಆಗಿದೆ, ನನಗೆ ಲೈಸೆನ್ಸ್ ಸಿಕ್ಕೇ ಜಸ್ಟ್ 1 year ಆಗಿದೆ. ಯೋಚನೆ ಮಾಡಿ ಎಷ್ಟು ಟಫ್ ಇರುತ್ತೆ ಅದು ಅಂತ. ಸೊ ನಾನು ಹೇಳೋದಂದರೆ, ಇವಾಗ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಜನ ಟ್ರೈನರ್ಸ್ಗಳಿದ್ದಾರೆ. ಆ ಟ್ರೈನರ್ಸ್ಗಳಿಗೆ ಡೆಫಿನೆಟ್ಲಿ ಈ ರೂಲ್ಸ್ಗಳು ಅಪ್ಲೈ ಆಗುತ್ತೆ. ಸರ್ ನಾನು ಸೆಬಿ RA, ನನಗೆ ರೂಲ್ಸ್ ಬೇರೆ ಇರುತ್ತೆ. ನಾನು ರಿಸರ್ಚ್ ಕಾಲ್ಸ್ ಕೊಡ್ಬೋದು, ಬಿಕಾಸ್ ಐ ಆಮ್ ಅ ಸೆಬಿ ರಿಜಿಸ್ಟರ್ಡ್ RA. ನನಗೆ ತುಂಬ ಗೈಡ್ಲೈನ್ಸು ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಅಗೇನ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಜನ ಕೆಲಸ ಮಾಡಿ ಇವತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳನ್ನು ಹೆಸರುಗಳನ್ನು ಇಟ್ಕೊಂಡು, ಜೊತೆಗೆ ಸುಮ್ಮನೆ ಮನೆಯಲ್ಲೇ ಮಾಡಿಕೊಂಡು ಹಾಗೆ ಹಿಂಗೆ ಮಾಡ್ತಾಯಿದ್ದಾರೆ. ಕೇಳಿದ್ರೆ ನೀವು ಎಲ್ಲಿ ವರ್ಕ್ ಮಾಡಿದ್ದು ಏನು ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರನ್ನ ನಿಮಗೆ ಇವೆಲ್ಲೇ ಹೋಗಿ ಕೇಳಿದ್ರು ನಾನು TD ಎಂಪ್ಲಾಯ್ ಆಗಿದ್ದೆ ಹಂಗೆ ಹಿಂಗೆ ಅಂತಾರೆ. ಸೊ ನೀವೇನಾದ್ರು ಅವ್ರ ಹತ್ರ ಹೋಗಿ ಕಲಿತು ಲಾಸ್ ಮಾಡಿಕೊಂಡ್ರೆ ನಿಮಗೂ TD ಅಕಾಡೆಮಿಗೂ ಸಂಬಂಧ ಇಲ್ಲ. ನೀವು ನಮ್ಮ TD ಅಕಾಡೆಮಿಗೆ ಬಂದು ಕಲಿತ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಿಮ್ಮ ಕೈಯಲ್ಲೇ ಇರುತ್ತೆ. ಅಗೇನ್ TD ಅಕಾಡೆಮಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್, ಬಟ್ ನಾವು ನಾಲೆಜನ್ನು ಕೊಡ್ತೀವಿ.
ನಿಮ್ಮ ಲಾಸ್ಗಳನ್ನು ತಪ್ಪಿಸೋದಕ್ಕೆ ಏನೇನು ಸ್ಟೆಪ್ಸ್ ತಗೋಬೇಕೋ ಅದನ್ನು ನಾವು ಹೇಳ್ಕೊಡ್ತೀವಿ. ಒರಿಜಿನಲ್ ಟಿ ಡಿ ಅಕಾಡೆಮಿ ಎಲ್ಲಿದೆಯೋ ಅಲ್ಲಿ ಹೋಗಿ. ನಾನು ಟಿ ಡಿ ಅಕಾಡೆಮಿ ಸ್ಟಾಫ್ ಆಗಿದ್ದೆ, ನಾನು ಟಿ ಡಿ ಅಕಾಡೆಮಿಲಿ ವರ್ಕ್ ಮಾಡಿದ್ದೆ ಅಂತ ಹೇಳ್ಕೊಡೋರನ್ನ ನಂಬಕ್ಕೆ ಹೋಗಬೇಡಿ. ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನಾಳೆ ದಿವಸ ನಿಮಗೂ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಲಾಸ್ ಆದರೆ ವಿ ಆರ್ ನಾಟ್ ಅಟ್ ಆಲ್ ರೆಸ್ಪಾನ್ಸಿಬಲ್. ಟಿ ಡಿ ಅಕಾಡೆಮಿ ಬ್ರಾಂಚ್ ಇರೋದು 8 ಕಡೆ. ನೆಕ್ಸ್ಟ್ ಇನ್ನೊಂದು 2 ಕಡೆ ಓಪನ್ ಆಗ್ತಾ ಇದೆ. ದಟ್ ಈಸ್ ಮಂಗಳೂರು, ಎಲೆಕ್ಟ್ರಾನಿಕ್ ಸಿಟಿ ಇನ್ನೊಂದು 3-4 ಮಂತ್ಸಲ್ಲಿ ಓಪನ್ ಆಗ್ತಾ ಇದೆ. ಡೆಫಿನೆಟ್ಲಿ ಟಿ ಡಿ ಅಕಾಡೆಮಿ ಬ್ರಾಂಚಸ್ ಇರೋದು ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ದಾವಣಗೆರೆ, ಗುಲ್ಬರ್ಗ. ಈ ಬ್ರಾಂಚ್ಗಳಲ್ಲಿ ಹೋಗಬೇಕು. ಟಿ ಡಿ ಅಕಾಡೆಮಿ ಲೋಗೋ, ಟಿ ಡಿ ಅಕಾಡೆಮಿ ಟಿ ಶರ್ಟ್ ಹಾಕಿರೋರೆ ನಮ್ಮ ಸಿಬ್ಬಂದಿ. ಟಿ ಡಿ ಅಕಾಡೆಮಿ ಇಲ್ದಿರ ಬೇರೆ ಆಫೀಸ್ಗೆ ಹೋದ್ರೂ ಎಸ್ ನಾನು ಟಿ ಡಿ ಅಕಾಡೆಮಿ ಎಂಪ್ಲಾಯ್ ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅಲ್ಲಿ ಹೋಗಿ ನೀವು ಏನಾದ್ರು ಎಚ್ಚರಿಕೆಯಿಂದ ನೆನ್ಪಿಟ್ಕೊಳ್ಳಿ. ಅಲ್ಲಿ ಹೋಗಿ ಲಾಸಸ್ ಆದರೆ ನಿಮ್ಗೆ ಯಾರೂ ಕೇರು ಮಾಡಲ್ಲ. ಬಿಕಾಸ್ ದೇ ಆರ್ ಅನ್ಅಥರೈಸ್ಡ್, ದೇ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್. ಅವ್ರು ಇಲ್ಲಿ ಅರ್ಧಂಬರ್ಧ ಕಲಿತು 3 ಮಂತ್ಸ್ ಇರ್ತಾರೆ ಟ್ರೈನರ್ಸ್ಗಳು, ಇಲ್ಲಿಗೆ ಬಂದು ಕಲ್ತ್ಕೊಂಡು ಬೇರೆ ಕಡೆ ಹೋಗಿ ಇನ್ಸ್ಟಿಟ್ಯೂಟ್ಗಳೆಲ್ಲ ಮಾಡ್ತಾ ಇದ್ದಾರೆ. ಇದು ಒಂದು ನನಗೂ ಸಹ ತುಂಬ ಬೇಜಾರಾಗೋ ಸಂಗತಿ, ತುಂಬ ಅನ್ಎಥಿಕಲ್ ಈ ಕಾಲದಲ್ಲಿ. ಇವಾಗ ನಮ್ಮ ಜನ್ರೇಷನ್ನು, ಹಳೆ ಜನ್ರೇಷನ್ನು ಎಥಿಕ್ಸ್ ಅನ್ನೋದು ತುಂಬ ಇತ್ತು. ಬಟ್ ಈ ಕಾಲದ ಜನ್ರೇಷನ್ ಜೆನ್ಝೆಡ್ ಏನು ನಾನು ನೋಡ್ತಾ ಇದ್ದೀನಲ್ಲ, ಬರ್ತಾರೆ ಚಿಕ್ಕ ಹುಡುಗರು 24, 25, 23 ಈ ಥರ ಏಜ್ನವ್ರು ಬರ್ತಾರೆ. 1 ಇಯರ್ಗೆ ನಾನೇ ಟಾಪ್ ಆಫ್ ದ ವರ್ಲ್ಡ್ ಅಂತ ಅಂದ್ಕೊಂಡು ಟಿ ಡಿ ಅಕಾಡೆಮಿಯಲ್ಲಿರೋ ಸಿಲೆಬಸ್ನ ನಾನೇ ಹೇಳ್ಕೊಡ್ತೀನಿ ಬನ್ನಿ, ಅದೇನಿದೆ ನಾನು ಅಲ್ಲೇ ಕೆಲಸ ಮಾಡಿ ಬಂದಿರೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಹುಷಾರಾಗಿರಿ, ಅವ್ರ ಹತ್ರ ದಯಮಾಡಿ ಯಾರೂ ಹೋಗಬೇಡಿ. ಎಲ್ಲಿ ನಿಮಗೆ ಸೇಫಾಗಿ ಹೆಡ್ಜಿಂಗ್ ಕ್ಲಾರಿಟಿಯಿಂದ ಹೇಳ್ಕೊಡ್ತಾರೋ, ಎಕ್ಸ್ಪೀರಿಯನ್ಸ್ ಮಾರ್ಕೆಟಲ್ಲಿ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವ್ರ ಹತ್ರ ಹೋಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಎಲ್ಲೇ ಒಂದು ಹಿಂಟು ಸಹ ಕೊಡೋಂಗಿಲ್ಲ, ಇದು ತಗೊಳ್ಳಿ ಅದು ತಗೊಳ್ಳಿ ಅಂತ. ನೀವು ಪಾಠ ಹೇಳ್ಕೊಡ್ಬೋದು, ಅಷ್ಟರಲ್ಲೇ ಇದ್ದರೆ ಡೆಫಿನೆಟ್ಲಿ ನಿಮಗೂ ಏನೂ ಆಗಲ್ಲ, ಯಾರಿಗೂ ಏನಾಗಲ್ಲ. ಇಲ್ಲಾಂದರೆ ಸೆಬಿ ನಿಮ್ಮ ಬೆನ್ನತ್ತು ಡೆಫಿನೆಟ್ಲಿ ನಿಮಗೂ ಸಹ ತೊಂದರೆ ಮಾಡೇ ಮಾಡುತ್ತೆ. ನಿಮ್ಮ ಜೀವಮಾನದಲ್ಲಿ ದುಡ್ದಿರೋ ಕಂಪ್ಲೀಟ್ ದುಡ್ಡನ್ನು ಕಿತ್ಕೊಂಡು ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ನೀವು ಕಷ್ಟಪಟ್ಟು 20 ಕೋಟಿ ಮಾಡಿರ್ತೀರ, 50 ಕೋಟಿ ಮಾಡಿರ್ತೀರ, ಅಷ್ಟು ದುಡ್ಡನ್ನು ಕಿತ್ಕೊಂಡು ಹೋದರೆ ಹೆಂಗಿರುತ್ತೆ ಲೈಫ್ ಯೋಚನೆ ಮಾಡಿ. ಅದರಿಂದ ಇವತ್ತಾದರೂ ಎಚ್ಚರಿಕೆಯಿಂದ ನೀವು ನಡೆಸಿ. ಈ ಥರ ಅವಧೂತ್ ಸಾತೆ ಥರ ಸ್ಕ್ಯಾಮ್ ಮಾಡೋಕ್ಕೆ ಹೋಗಬೇಡಿ, ಜನಗಳ ದುಡ್ಡನ್ನು ಕಿತ್ಕೊಳ್ಳೋಕೆ ಹೋಗಬೇಡಿ, ಜನಗಳಿಗೆ ಒಳ್ಳೆ ಸೇವೆ ಕೊಡಿ. ಡೆಫಿನೆಟ್ಲಿ ನೀವು ಲೈಫಲ್ಲಿ ಮೇಲಕ್ಕೂ ಬರ್ತೀರಾ, ಜನಗಳು ನಿಮ್ಮನ್ನು ನೆನೆಸ್ಕೊಳ್ತಾರೆ. ನೀವು ಫಾಲ್ಸ್ ಪ್ರಾಮಿಸಸ್ ಮಾಡಿ ತಪ್ಪು ದಾರಿಗೆ ಜನಗಳನ್ನು ಕರ್ಕೊಂಡು ಹೋದರೆ ಆ ಒಂದು ದಾರಿ ಈ ಥರ ದುರಂತ ಅಂತ್ಯ ಕೊಡುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 ಡೇಸ್ ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಟಿ ಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ನಲ್ಲಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.